ಸಾವಿತ್ರಕ್ಕ, ಜನನಿ ಆಫೀಸಿಂದ ಬರೋ ಹೊತ್ತಾಯ್ತು, ಅವಳು ಕಾಫಿ ಮಾಡ್ತಾ ಇದ್ದೀನಿ, ನಿಂಗೂ ಸೇರ್ಸ್ ಮಾಡ್ಲಾ? ಕಾಫಿ ವಿಷಯ ಆಗಿರಲಿ, ಜನನಿ ಅಮ್ಮವ್ರು ಆವಾಗಲೇ ಬಂದಾಯ್ತು. ನಿನ್ನ ಅವ್ರ ರೂಮಿಗೆ ಬರಕ್ಕೆ ಹೇಳಿದ್ದಾರೆ. ಏನು ವಿಷಯ ಅಂತ ಸಾವಿತ್ರಕ್ಕ? ಗೊತ್ತಿಲ್ಲಮ್ಮ, ಆಫೀಸಿಂದ ಬರ್ತಿದ್ದಂಗೆ ಪಾರುನ ಆದಷ್ಟು ಬೇಗ ರೂಮಿಗೆ ಕಳಿಸಿ ಅಂತಂದ್ರು. ಹೌದಾ? ಹಾಗಾದರೆ ಅಪ್ಪ ಹೇಳ್ದಂಗೆ ಇನ್ನು ಮುಂದೆ ಪುಟಾಣಿ ಜವಾಬ್ದಾರಿನ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬೋದಾ? ಏನು ಯೋಚನೆ ಮಾಡ್ತಿದ್ಯಾ ಪಾರು? ಏನಿಲ್ಲ ಸಾವಿತ್ರಕ್ಕ, ಇರು, ನಾನು ಹೋಗಿ ಬಂದ್ಮೇಲೆ ಹೇಳ್ತೀನಿ. ಜನನಿ ಅಮ್ಮವರು ಪಾರುನ ಮೇಲ್ ಬಾ ಅಂತ ಕರೆದಾಗ ಅವ್ರ ಮುಖ ತುಂಬ ಗಂಭೀರವಾಗಿತ್ತು. ಇವಳು ನೋಡಿದ್ರೆ ತುಂಬ ಖುಷಿಯಾಗಿ ಹೋಗ್ತಿದ್ದಾಳೆ. ದೇವ್ರೆ, ಏನು ತೊಂದರೆ ಆಗದಿರ್ಲಿನಪ್ಪ. ಜನನಿ ಬರೋದಕ್ಕೆ ಹೇಳಿದ್ಯಂತೆ? ಏನಿದು? ಜನನಿ, ಏನಿದು? ಯಾಕೆ ನಿಮಗೆ ಗೊತ್ತಿಲ್ವಾ? ನಿಮ್ಮ ಗಂಡ ಆಗಿರೋರು ಅವ್ರ ಹೆಸರಲ್ಲಿರೋ ಆಸ್ತಿನ ನನ್ನ ಮಗಳ ಹೆಸರು ಮೇಲೆ ಬರೆದಿರೋ ಆಸ್ತಿ ಪತ್ರ. ಅಲ್ಲ ಜನನಿ, ಇದು ನಿನ್ನ ಹತ್ರ ಹೇಗೆ ಬಂತು? ಇದು ನನ್ನ ಕೈಗೆ ಹೇಗಾದರೂ ಬಂದಿರಲಿ, ಅದಲ್ಲ ವಿಷಯ. ಆದರೆ ನನ್ನ ಮಗಳ ಹೆಸರಿಗೆ ನಿಮ್ಮ ಆಸ್ತಿನ ಯಾಕೆ ಬರ್ದಿದ್ದೀರಾ? ಭಾವನ್ ಕೇಳಬೇಕಾಗಿರೋ ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ಭಾವ ಯಾವ ಕೆಲಸನೂ ಮಾಡಲ್ಲ. ಅಲ್ಲ ಜನನಿ, ನಮಗೆ ಅಂತ ಯಾರಿದ್ದಾರೆ ಹೇಳು? ಅದಕ್ಕೆ ನಮ್ಮ ಪುಟಾಣಿ ಹೆಸರಿಗೆ ಆಸ್ತಿ ಬರ್ತಿದ್ದಾರೆ. ಯಾಕೆ? ನಿಮಗೆ ಅಂತ ನಿಮ್ಮಪ್ಪ ಇಲ್ವಾ? ನಿಮ್ಮ ತಮ್ಮ ಇಲ್ವಾ? ಅವ್ರ ಹೆಸರಿಗೆ ಬರ್ಸ್ಬೋದಿತ್ತಲ್ಲ. ಅದನ್ನೆಲ್ಲ ಬಿಟ್ಟು ನನ್ನ ಮಗಳ ಹೆಸರಿಗೆ ಯಾಕೆ ಬರ್ಸಿದ್ದೀರಾ? ಅಪ್ಪಂಗೆ ವಯಸ್ಸಾಗಿದೆ ಜನನಿ, ಅವ್ರ ಹೆಸರಿಗೆ ಹೇಗೆ ಆಸ್ತಿನ ಬರೆಯೋದಕ್ಕಾಗತ್ತೆ ಹೇಳು? ಇನ್ನು ಗಣಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರೆ ಸಾಕು, ಅವನ ಜೀವನ ಅವನೇ ಕಟ್ಕೋತಾನೆ. ಹಾಗಾದ್ರೆ ನನ್ನ ಮಗಳಿಗೆ ನಾನು ಒಳ್ಳೆ ವಿದ್ಯಾಭ್ಯಾಸನ ಕೊಡ್ಸೋದಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇರೋದು? ಅಯ್ಯೋ, ನಾನೆಲ್ಲಿ ಹಾಗಂದೆ ಜನನಿ. ಹಾಗಾದ್ರೆ ಯಾವ ಉದ್ದೇಶ ಇಟ್ಕೊಂಡು ಹೀಗೆ ಮಾಡಿದ್ರಿ? ಅದು ಅಲ್ಲದೆ ನನ್ನನ್ನು ಒಂದು ಮಾತು ಕೇಳದೆ ನಿಮ್ಮ ಇಷ್ಟದ ಪ್ರಕಾರನೇ ನಡ್ಕೊಳ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಪುಟಾಣಿಗೆ ಅಪ್ಪ ಅಮ್ಮನಾಗಿ ನಾನು ಪ್ರೀತು ಇನ್ನೂ ಬದುಕಿದೀವಿ, ಅದನ್ನ ನೀವು ಮರಿಬೇಡಿ. ನಾವಿಬ್ರು ಸಂಪಾದಿಸ್ತಿದೀವಿ, ನಮ್ಮ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋ ಯೋಗ್ಯತೆ ನಮಗೂ ಇದೆ. ಅದನ್ನೆಲ್ಲ ಬಿಟ್ಟು ಎಲ್ಲದನ್ನು ನೀವೇ ಮಾಡಿ ನಮ್ಮ ದೃಷ್ಟಿಲಿ ಅಯ್ಯೋ ಪಾಪ ಎಲ್ಲ ನೀವೇ ಮಾಡಿರೋದು ಅಂತೆಲ್ಲ ಅನ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದು ನಿಮಗೆ ಒಳ್ಳೇದಲ್ಲ. ನಮ್ಮ ಮಗು ಭವಿಷ್ಯಕ್ಕೆ ಏನ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆ ಅವಕಾಶನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ಅಲ್ಲ ಅಕ್ಕ, ಒಂದ್ ವೇಳೆ ನಿಮಗೂ ಮಗು ಇತ್ತು, ಆ ಮಗು ಹೆಸರಿಗೆ ಯಾರೋ ಹೇಳ್ದೆ ಕೇಳ್ದೆ ಆಸ್ತಿನೆಲ್ಲ ಬರ್ತ್ಕೊಟ್ರೆ ನೀವು ಸುಮ್ಮನಿರ್ತಿದ್ರಾ? ಹೇಳಿ, ಸುಮ್ಮನಿರ್ತಿದ್ರಾ? ಅಲ್ಲ ಜನನಿ, ನೀವೇನು ಹೇಳಕ್ ಬರಬೇಡಿ ಅಕ್ಕ. ನೀವ್ ಏನೇ ಹೇಳಿದ್ರು ಹ್ಞೂ ಅಂತ ಹೇಳೋದಕ್ಕೆ ನಾನು ದಡ್ಡಿ ಅಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗೂ ಅರ್ಥ ಆಗುತ್ತೆ. ಅಷ್ಟಕ್ಕೂ ನನ್ನ ಮಗಳಿಗೆ ಏನಾದರೂ ಕೊಡಬೇಕು ಅಂತ ಅನ್ಸಿದ್ರೆ ಹಬ್ಬಕ್ಕೋ ಅಥವಾ ಮತ್ತೊಂದಕ್ಕೋ ಅವಳಿಗೆ ಹೊಸ ಬಟ್ಟೆ ಕೊಡ್ಸಿ, ಇಲ್ಲ ಗಿಫ್ಟ್ ಏನಾದರೂ ಕೊಡಿ, ನನಗೆ ಯಾವ ಬೇಜಾರು ಇಲ್ಲ. ಅದನ್ನೆಲ್ಲ ಬಿಟ್ಟು ನನ್ನ ಮಗಳನ್ನ ನೀವೇ ಹೆತ್ತಿರೋರ್ ಥರ ಭಾವನ್ ಜೀವನದ ಆಸ್ತಿನ ಎಲ್ಲ ಅವಳ ಹೆಸರಿಗೆ ದಾನ ಮಾಡೋದು ದೊಡ್ಡ ಮನ್ಸು ಮಾತ್ರ ಮಾಡಬೇಡಿ. ಪುಟಾಣಿಗೆ ಅಪ್ಪ ಅಮ್ಮನಾಗಿ ನಾನು ಪ್ರೀತು ಇನ್ನೂ ಬದುಕಿದೀವಿ. ಅವಳಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ತೀರ್ಮಾನನ ನಾವೇ ತಗೊಳ್ತೀವಿ. ಅವಕಾಶನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ನೋಡಿ, ಇದೇ ಕೊನೆ. ಇನ್ ಯಾವತ್ತೂ ಇದು ರಿಪೀಟ್ ಆಗೋ
ನೋಡಿದ್ರೆ ಯಜಮಾನ್ರೆ, ನಮ್ಮ ಮಗಳಿಗೆ ಬರ್ದಿಟ್ಟಿದ್ದ ಆಸ್ತಿ ಪತ್ರನ ನಿಮ್ಮ ನಾದ್ನಿ ಹೇಗೆ ಚೂರ್ ಚೂರ್ ಮಾಡಿದಾಳೆ ಅಂತ. ಬೇಕಾದ್ರೆ ಪುಟಾಣಿಗೆ ಸಣ್ಣ ಪುಟ್ಟ ಉಡುಗೊರೆ ಕೊಡಿ, ಈ ತರ ಆಸ್ತಿ ದಾನ ಮಾಡೋದನ್ನೆಲ್ಲ ಇಟ್ಕೋಬೇಡಿ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ಲು. ಅನ್ನದಿ ಯಾಕೆ ಹೀಗೆ ಮಾಡಿದೆ ಅಂತ ನೀನಾದ್ರೂ ಅವಳನ್ನ ಕೇಳ್ಬೋದಿತ್ತಲ್ಲಮ್ಮ ಪಾರು. ಕೇಳಿದ್ರು ಪ್ರಯೋಜನ ಇಲ್ಲ ಚಿಕ್ಕತ್ತೆ. ಜನನಿ ದೃಷ್ಟಿಲಿ ಯಜಮಾನ್ರು ಅವ್ರ ಎಲ್ಲ ಆಸ್ತಿನ ಪುಟಾಣಿ ಹೆಸರಿಗೆ ಬರ್ದಿರೋದೇ ದೊಡ್ಡ ತಪ್ಪಾಗಿದೆ. ಕಷ್ಟಪಟ್ಟು ದುಡ್ದು ಒಂದೊಂದು ರೂಪಾಯಿನೂ ವೇಸ್ಟ್ ಮಾಡದೆ ಕೂಡಿಟ್ಟು ಪ್ರೀತಿಯಿಂದ ನನ್ನ ಮಗಳಿಗೆ ಅಂತ ಬರೆದಿಟ್ಟಿದ್ದೆ. ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತಲ್ಲ. ಅಲ್ಲ, ನನ್ನಿಂದ ಅವಳಿಗೆ ಏನು ಅನ್ಯಾಯ ಆಗಿದೆ ಅಂತ ಅವ್ರ ರೀತಿ ಮಾಡಿದ್ಲು. ಅವಳ ಪ್ರಕಾರ ಅವಳ ಮಗಳು ನನಗೂ ಮಗಳು ಸಮಾನ ಅಲ್ವಾ? ಒಬ್ಬ ದೊಡ್ಡಪ್ಪ ಆಗಿನೂ ನಾನು ಈ ರೀತಿ ಮಾಡಬಾರ್ದ? ಇಷ್ಟಕ್ಕೆಲ್ಲ ಕಾರಣ ರತ್ನವೇಣಿ. ಅಷ್ಟಕ್ಕೂ ಅವಳು ನಿನ್ ರೂಮಿಗೆ ಬಂದು ಆದಿ ಬರ್ದಿರೋ ಆಸ್ತಿ ಪತ್ರನ ನೋಡೋದು ತಪ್ಪು ತಾನೆ? ಆದ್ರೂ ಜನನಿ ಅವಳ ಮನಸ್ಸನ್ನ ಇಷ್ಟು ಕಲ್ ಮಾಡ್ಕೋಬಾರ್ದಾಗಿತ್ತು. ಬರ್ತಾ ಬರ್ತಾ ಜನನಿ ಮನಸ್ಥಿತಿ, ಮನೆ ವಾತಾವರಣ ತುಂಬಾ ಸೀರಿಯಸ್ ಆಗ್ತಾ ಇದೆ. ಇದು ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ನಾನು ತಡಿಲೇಬೇಕು. ಪ್ರೀತು ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ಬಿಡ್ಲಾ? ಪ್ರೀತುಗ? ಹೌದು. ಯಾಕೆಂದ್ರೆ ಜನನಿ ಮಗುನ ಕರ್ಕೊಂಡು ಊರಿಗೆ ಹೊರಟು ನಿಂತಾಗ ಅವಳನ್ನ ತಡೆದಿದ್ದೆ ನಮ್ಮ ಪ್ರೀತು. ಇವಾಗ ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ. ಜನನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳಿ ಹೇಳ್ತಾನೆ. ಬೇಡ ಯಜಮಾನ್ರೆ, ಪಾಪ ಅವರು ದೂರಲ್ಲಿ ಅದ್ಯಾವುದೋ ಕೆಲ್ಸದ ಮೇಲೆ ಅಂತ ಹೋಗಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದ ಜವಾಬ್ದಾರಿಗಳಿರುತ್ತೆ. ಅದು ಅಲ್ಲದೆ ಮನೇಲಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿ ಹೀಗೆಲ್ಲ ಆಗಿದೆ ಅಂತ ಹೇಳಿದ್ರೆ ನೀವು ಜನನಿ ಮೇಲೆ ದೂರ ಹೇಳ್ದಾಗತ್ತೆ. ಅದನ್ನ ನಿಮ್ಮ ತಮ್ಮ ತಾಳ್ಮೆಯಿಂದ ಕೇಳಿಸ್ಕೊಂಡ್ರು. ಅದೇ ತಾಳ್ಮೆ ಜನನಿಗೂ ಇರ್ಬೇಕಲ್ವ ಯಜಮಾನ್ರೆ? ಒಂದ್ ವೇಳೆ ಅವಳು ನಿಮ್ಮ ತಮ್ಮನ ಮಾತು ಕೇಳಲಿಲ್ಲ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ. ಅಲ್ಲದೆ ಅವ್ರ ಕೆಲ್ಸದ ಮೇಲೂ ಅತಿಯಾದ ಪರಿಣಾಮ ಬೀರುತ್ತೆ. ಹೌದು, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಪಾಪ ಅವನಾದ್ರೂ ಅಲ್ಲಿ ನೆಮ್ಮದಿಯಾಗಿರ್ಲಿ ಬಿಡು. ಕಷ್ಟನೋ ಸುಖನೋ ನಾವೇ ಇದನ್ನ ಬಗೆಹರಿಸ್ಕೊಳ್ಳೋಣ. ಇಷ್ಟಕ್ಕೆಲ್ಲ ಕಾರಣ ಆ ರತ್ನವೇಣಿ. ಏನಾದ್ರೂ ಮಾಡಿ ಅವಳನ್ನ ಯಾಮಾರಿಸ್ತಿರೋದನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು. ಆದ್ರೆ ನನ್ನ ಪ್ಲಾನ್ ಸಕ್ಸಸ್ ಆಗೋವರೆಗೂ ಗಣಿ ಜೊತೆ ಸೇರ್ಕೊಂಡು ನಾನು ಮಾಡ್ತಿರೋ ಈ ರಹಸ್ಯದ ಕಾರ್ಯಾಚರಣೆ ಇವರಿಬ್ಬರಿಗೆ ಮಾತ್ರ ಹೇಳಬಾರ್ದು. ರತ್ನವೇಣಿ, ನಿನ್ಗಿದೆ ಕಣೆ. ರತ್ನವೇಣಿ ಅವರೇ, ಏನ್ ಅದೃಷ್ಟ ಮಾಡಿದ್ದೀರಾ! ಎಂತ ಲಕ್ಕಿರಿ ನೀವು, ಲಾಟ್ರಿ ಹೊಡೆದ್ಬಿಟ್ಟಿದೆ. ಏಯ್, ಏನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ಏನ್ ಲಾಟ್ರಿ, ಯಾವ ಲಕ್ಕು? ಆಹಾ, ಮಳ್ಳಿ ಏನು ಗೊತ್ತೇ ಇಲ್ಲ ಅನ್ನೋ ಥರ ಡವ್ ಮಾಡ್ತಾ ಇದ್ದಾಳೆ. ಡವ್ವು. ಇದು ತುಂಬಾ ಮರ್ಯಾದಸ್ತ್ರ ಮನೆ. ಆದ್ರೂ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ಕಾರಲ್ಲಿ ಬಂದು ನಿಮಗೆ ಒಂದು ಗಿಫ್ಟ್ ಕೊಡಕ್ ಹೇಳಿದಾನೆ. ತಗೊಳ್ಳಿ. ಓ, ಇದನ್ನ ನನಗ್ ಪ್ರೇಮ ಪತ್ರ ಬರ್ದಿರೋರೆ ಕೊಟ್ಟಿದ್ದಾರೆ ಅನ್ಸತ್ತೆ. ಅರೆ, ಹೋಗಿ ಹೋಗಿ ಇದನ್ನ ನನಗೆ ಯಾರು ಕೊಡ್ತಾರೆ ಅಂತ ಕಾರಣ ಆದ್ರೂ ಏನಿದೆ? ಬಹುಶಃ ಬೇರೆ ಯಾರಿಗೋ ಕೊಡೋಕ್ ಹೋಗಿ ನನಗ್ ಕೊಟ್ಟಿರ್ಬೋದು ಅನ್ಸತ್ತೆ. ಅಯ್ಯೋ, ಹಾಗೇನೂ ಇಲ್ಲ. ನಾನು ಅವ್ರನ್ನ ಕೇಳ್ದೆ, ಈ ಗಿಫ್ಟು ನಿಮಗೆ ಅಂತೆ. ಅವರು ರತ್ನ, ನನ್ನ ಪ್ರಪಂಚ ಅಂತೆಲ್ಲ ಹಾಡ್ತಿದ್ರು.
ಹೌದು, ಬಂದವರು ನೋಡಕ್ ಹೇಗಿದ್ರು? ಹಾ ನಮ್ಮ ಕಿಚನ್ ಥರ ಹೈಟು, ಹಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಥರ ವೆಯ್ಟು, ಹಾ ನಮ್ಮ ರಾಕಿ ಬಾಯ್ ಥರ ಗಡ್ಡ ಕೂದಲು ಸೂಪರ್. ಹೌದಾ? ಹೌದು. ಹಾಗಾದ್ರೆ ಅವ್ರ ವಯಸ್ಸು ಎಷ್ಟಿರ್ಬೋದು? ಅವ್ರ ವಯಸ್ಸು 30ರಿಂದ 35 ಒಳಗಡೆ ಇರಬೇಕು. ಆದ್ರೆ ಅವ್ರು ಹಾಗೆ ಕಾಣಿಸ್ತಿರ್ಲಿಲ್ಲ, ತುಂಬಾ ಹೆಂಗಾಗಿ ಕಾಣಿಸ್ತಾ ಇದ್ರು, ಸಖತ್ ಸ್ಟೈಲಿಶ್ ಆಗಿ. ನನಗಿಂತ ವಯಸ್ಸಲ್ಲಿ 10 ವರ್ಷ ಚಿಕ್ಕವನು. ಪರವಾಗಿಲ್ಲ ಬಿಡು ರತ್ನವೇಣಿ, ಪ್ರೀತಿ ಕುರುಡು ಅಂತಾರೆ, ಇರ್ಲಿ ಬಿಡು. ದಾಮಿನಿ, ಬಂದಿದ್ದವನು ನೋಡಕ್ಕೆ ಒಳ್ಳೆ ಹೀರೋ ತರ ಇದ್ದ ಅಂತ ಹೇಳಿದೆಯಲ್ಲ, ಅವನ್ ಫೋಟೋ ಏನಾದ್ರೂ ನಿನ್ನ ಹತ್ರ ಇದೆಯಾ? ನಾನೇನು ಅವ್ರ ಅಭಿಮಾನಿನ ಅವ್ರ ಜೊತೆ ಸೆಲ್ಫಿ ತಗೊಂಡು ಇಟ್ಕೊಳ್ಳೋದಕ್ಕೆ? ನನ್ನ ಹತ್ರ ಅದೆಲ್ಲ ಇಲ್ಲ. ನಮ್ಮ ಪಾರು ಲೈಫಲ್ಲಿ ತಲೆನೇ ಹಾಕೋಕ್ ನಿನಗೆ ಫ್ರೀನೇ ಸಿಗ್ಬಾರ್ದು, ಹಂಗೆ ಮಾಡ್ತೀನಿ ನೋಡಿ. ಇದನ್ನ ನಿಮಗೆ ಕೊಡೋ ಕೆಲಸ ಇತ್ತು, ಬಂದು ಕೊಡ್ತಾ ಇದ್ದೀನಿ. ಬೇಕಾ ಬೇಡವಾ? ತಗೊಳ್ಳಿ. ಪಾರು, ಒಲೆ ಮೇಲೆ ಹಾಲಿಟ್ಟು ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಅಮ್ಮ, ಪಾರ್ವತಿ, ಏನಾಯ್ತಮ್ಮ? ಏನಿಲ್ಲ ಅತ್ಯಮ್ಮ. ಅಮ್ಮ ಬಿಸಿ ಹಾಲಿನ ಪಾತ್ರೆ ಮುಟ್ಕೊಂಡು ಕೈ ಸುಟ್ಕೊಂಡಿದ್ದಾಳೆ. ಎಲ್ಲಿ ತೋರಿಸು? ಪಾರ್ವತಿ, ಏನಮ್ಮ ಇದು? ಎಂಥ ಕೆಲಸ ಮಾಡ್ಕೊಂಡಿದ್ಯಾ? ಅಷ್ಟು ಗೊತ್ತಾಗ್ಲಿಲ್ವಾ ನಿಂಗೆ? ಅದೇ ಫಸ್ಟ್ ಫ್ಲೋರಲ್ಲಿ ಟೇಬಲ್ ಡ್ರಾವರ್ ಅಲ್ಲಿ ಫಸ್ಟ್ ಏಡ್ ಕಿಟ್ ಇದೆ, ಅದರಲ್ಲಿ ಸುಟ್ಟು ಗಾಯಕ್ಕೆ ಹಚ್ಚೋ ಆಯಿಂಟ್ಮೆಂಟ್ ಇಟ್ಟಿದ್ದೀನಿ, ಅದು ತಗೊಂಡ್ ಬಾ. ಅಮರ್, ನಾನು ತೊಗೊಂಬರ್ತೀನಿ. ಸರ್ತಿ ನೀವು ಬಿಲೇರಿ, ನಾ ತೊಗೊಂಬರ್ತೀನಿ. ಪಾರ್ವತಿ, ನೀ ಬಾಮ್ಮ, ಕೂತ್ಕೋ. ಒಂದು ನಿಮಿಷ ಬಾಯಿಲಿ. ಸಾಕು, ಬಾಮ್ಮ ಕೂತ್ಕೋ. ಬಾ ಬಾ ಬಾಮ್ಮ, ಕೂತ್ಕೋ. ಅದೇ ಬೇಗ ತಗೊಂಬಾಪ. ಏನಮ್ಮ ಇದು? ಕಾದಿರೋ ಪಾತ್ರೆನ ಯಾರಾದ್ರೂ ಬರಿಗೈಯಲ್ಲಿ ಮುಟ್ತಾರ? ತಕ್ಷಣ ಗೊತ್ತಾಗ್ಲಿಲ್ಲ ಅತ್ಯಮ್ಮ. ಏನಮ್ಮ ಗೊತ್ತಾಗ್ಲಿಲ್ಲ? ಹಾಲು ಕಾಯಿಸ್ಬೇಕು ಅಂತ ಅಂದ್ಕೊಂಡೋಳು ನೀನು. ಪಾತ್ರೆಗೆ ಹಾಲು ಹಾಕಿದೀಯಾ, ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸು ಹಚ್ಚಿದೀಯಾ. ಹಾಲು ಕಾದ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು, ಪಾತ್ರೆನ ಇಕ್ಕಳದಿಂದನೋ ಬಟ್ಟೆಯಿಂದನೋ ಎತ್ತಿ ಆ ಕಡೆ ಇಡಬೇಕು ಅನ್ನೋದು ನಿಂಗೆ ಗೊತ್ತಾಗ್ಲಿಲ್ವಾ? ಅಲ್ಲ, ಇವತ್ತೇನೋ ಆದಿ ಇದ್ದ ಸರಿ ಹೋಯ್ತು, ನೀನು ಒಬ್ಬೊಬ್ಬಳೇ ಇದ್ದಾಗ ಈ ಥರ ಆದರೆ ಏನನ್ನು ಮಾಡೋದು? ಅವ ತೋಳಿ ಕೊಡಪ್ಪ. ಆಗೋಯ್ತು ಆಗೋಯ್ತು, ಹಚ್ಚಿದ ತಕ್ಷಣ ಉರಿ ಅನ್ಸುತ್ತಷ್ಟೇ, ಆಮೇಲೆ ತಣ್ಣಗಾಗ್ಬಿಡುತ್ತೆ.
ಆಯ್ತು 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 ಆಯ್ತಮ್ಮ ಆಯ್ತು ಆಗೋಯ್ತು ಹಿಡ್ಕೊ ಆಗೋಯ್ತು 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 ಪಾರ್ವತಿ, ಊಟ ಮಾಡೋವಾಗಲೇ ನಿಮ್ಮಿಬ್ಬರನ್ನು ಗಮನಿಸಿದ್ದೆ. ಸರಿಯಾಗಿ ಊಟನೂ ಮಾಡಲಿಲ್ಲ ನೀವಿಬ್ರು. ಮುಖ ನೋಡಿದ್ರೆ ಏನೋ ಚಿಂತೆ ಮಾಡ್ತಿರೋ ಥರ ಇತ್ತು. ಏನಮ್ಮ ಅದು? ಏನು ಚಿಂತೆ ಮಾಡ್ತಿದ್ರಿ? ಪಾರ್ವತಿ, ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಸಂಕೋಚನ. ನಾನು ನಿಂಗೆ ಬರೀ ಅತ್ತೆ ಮಾತ್ರ ಅಲ್ಲಮ್ಮ, ತಾಯಿ ಸ್ಥಾನದಲ್ಲೂ ನಾನೇ ಇದ್ದೀನಲ್ವಾ. ಅದಕ್ಕೆ ಅಲ್ವಾ ನೀನು ಬಾಯಿ ತುಂಬ ನನ್ನನ್ನು ಅತ್ಯಮ್ಮ ಅಂತ ಕರೆಯೋದು. ನಿಸ್ಸಂಕೋಚವಾಗಿ ಅದೇನೇ ಇದ್ರೂ ನನ್ನ ಹತ್ರ ಹೇಳ್ಕೊಮ್ಮ. ಹಾಗೆಲ್ಲ ಏನಿಲ್ಲ ಅತ್ಯಮ್ಮ, ನಮ್ಮಿಬ್ಬರಿಗೂ ಹಸಿವು ಇರಲಿಲ್ಲ, ಅದಕ್ಕೆ ಊಟ ಮಾಡಲಿಲ್ಲ ಅಷ್ಟೆ. ಹಸುವಿನ ಬಗ್ಗೆ ಮಾತಾಡ್ತಾ ಇದೀಯಾ, ಆದರೆ ಮಾಡ್ತಾ ಇದ್ದ ಯೋಚನೆ ಚಿಂತೆ ಬಗ್ಗೆ ಏನು ಹೇಳಿಲ್ವಲ್ಲ ಪಾರ್ವತಿ? ಹಾಗೆಲ್ಲ ಏನಿಲ್ಲ ಅತ್ಯಮ್ಮ, ಯಜಮಾನ್ರು ಅವ್ರ ಕೆಲ್ಸಕ್ಕೆ ಸಂಬಂಧಪಟ್ಟಿರೋದ್ರ ಬಗ್ಗೆ ಏನೋ ಬೇಜಾರಲ್ಲಿದ್ದರು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಮನಸ್ಸಿಗೇನಾದರೂ ಬೇಜಾರಾದಾಗ, ನೋವಾದಾಗ ಈ ರೀತಿ ಎಲ್ಲ ನಡೆಯುತ್ತೆ. ಆ ಥರ ನೋವಾಗುವಂಥದ್ದು ಏನಾದರೂ ನಡೆದಿದೆಯಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ಯಮ್ಮ. ಪಾರ್ವತಿ, ನೀನೇ ಕಾಯಕ್ಕಿಟ್ಟಿದ್ದ ಹಾಲಿನ ಪಾತ್ರೆನ ಅದು ಬಿಸಿ ಇದೆ ಅನ್ನೋ ಅರಿವು ಇಲ್ಲದೆ ನೀನೇ ಮುಟ್ಟಿದೀಯ ಅಂತಂದರೆ ನಿನ್ನ ಮನಸ್ಸಲ್ಲಿ ತುಂಬ ಯೋಚನೆ ಇರಬೇಕು, ತುಂಬ ಚಿಂತೆ ಇದೆ ಅನಿಸುತ್ತೆ. ಅದಕ್ಕೆ ಕೇಳ್ದೆಮ್ಮ. ಹಾಗೆಲ್ಲ ಏನಿಲ್ಲ ಅತ್ಯಮ್ಮ, ನನಗೆ ನಿದ್ದೆ ಬರೋ ಹಾಗಾಯಿತು. ಅದೇ ಸಮಯಕ್ಕೆ ಯಜಮಾನ್ರು ಬಂದು ನನ್ನ ಮಾತಾಡ್ಸಿದ್ರಲ್ಲ, ಆ ಗಾಬರಿಲಿ ನೋಡ್ದೆ ಬಿಸಿ ಪಾತ್ರೆ ಮುಟ್ಬಿಟ್ಟೆ. ಅಡುಗೆ ಮನೆಯಲ್ಲಿ ಅಷ್ಟೊಂದು ಪ್ರೀತಿಯಿಂದ ಗಮನ ಕೊಟ್ಟು ಕೆಲಸ ಮಾಡೋ ನಿನಗೆ ಗ್ಯಾಸ್ ಮುಂದೆ ನಿಂತಾಗ ನಿದ್ದೆ ಬಂದ ಹಾಗಾಯಿತು ಅಂತಂದರೆ ನಾನು ನಂಬಬೇಕು ಅಲ್ಲೇನಮ್ಮ? ಈ ಮನೇಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಎಲ್ಲರೂ ಅವ್ರವ್ರ ಮನ್ಸಿಗೆ ಬಂದ ಹಾಗೆ ನಡ್ಕೋತಿದ್ದಾರೆ. ಪಾಪ ಅತ್ಯಮ್ಮ ನನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ. ಆದರೆ ಇವ್ರು ಎಷ್ಟು ಕೇಳಿದ್ರು ನಿಜ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಯಾವ ಕಾರಣಕ್ಕೂ ಈ ವಿಷಯ ಎಲ್ಲ ಅತ್ಯಮ್ಮಂಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಪಾಪ ಅವ್ರು ತುಂಬ ನೊಂದ್ಕೋತಾರೆ.